ಹುಣ್ಣಿಮೆ ದಿನ ಕಲ್ಲುಪ್ಪಿನಿಂದ ಮಾಡುವ ಈ ಚಿಕ್ಕ ಪರಿಹಾರದಿಂದ ಹಣ ವೃದ್ಧಿಯಾಗುತ್ತೆ, ಆರೋಗ್ಯ ವೃದ್ಧಿಯಾಗುತ್ತೆ, ಮನೆಗೆ ಬಂದಿರುವಂಥ ಕೆಟ್ಟ ದೃಷ್ಟಿ ದೋಷಗಳು, ಮಾಟಮಂತ್ರಗಳು ನಿವಾರಣೆಯಾಗುತ್ತೆ, ಅದೃಷ್ಟ ಕೂಡಿ ಬರುತ್ತೆ. ಒಟ್ಟಾರೆಯಾಗಿ ಕಲ್ಲುಪ್ಪಿನಿಂದ ಈ ಒಂದು ಪರಿಹಾರವನ್ನು ಈ ದಿನ ಮಾಡಿದರೆ ಖಂಡಿತ ಸ್ನೇಹಿತರೆ ನಿಮ್ಮ ಸಮಸ್ಯೆಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆಯಾಗುತ್ತೆ. ಏನು ಮಾಡಬೇಕು ಅಂತ ನೋಡೋಣ ಬನ್ನಿ. ಸಾಕ್ಷಾತ್ ಮಹಾಲಕ್ಷ್ಮಿ ದೇವಿಗೆ, ಆಂಜನೇಯ ಸ್ವಾಮಿಗೆ ಬಲು ಪ್ರಿಯವಾದ ಈ ದಿನದಂದು ನೀವು ಮಾಡುವ ಈ 4 ಕೆಲಸಗಳು ನಿಮ್ಮನ್ನು ಕಠಿಣ ಕಷ್ಟ, ಕಣ್ಣೀರಿನಿಂದ ಕಾಪಾಡುತ್ತದೆ. ಈಗ ಪ್ರಸ್ತುತ ನೋಡುತ್ತಿರುವ ಹಣದ ಕಷ್ಟ, ಸಾಲದ ಸಮಸ್ಯೆ, ಶತ್ರುಗಳ ಬಾಧೆ, ಅನಾರೋಗ್ಯ, ಕುಟುಂಬ ಕಲಹಗಳು ಕಳೆದು ಜೀವನದಲ್ಲಿ ಸರ್ವ ಏಳಿಗೆಯನ್ನು ಪಡೆದುಕೊಳ್ಳಲು ಆಂಜನೇಯ ಸ್ವಾಮಿಗೆ ಹೇಗೆ ಪೂಜಿಸಬೇಕು, ಯಾವ ವಸ್ತು ಈ ದಿನ ದಾನ ಮಾಡಬೇಕು, ಯಾವ ಮಂತ್ರ ಪಠಿಸಬೇಕೆಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಅದಕ್ಕೂ ಮುಂಚೆ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಈ ದಿನ ಅತ್ಯಂತ ಶಕ್ತಿಯುತವಾದ ದಿನವಾಗಿದೆ. ಏಕೆಂದರೆ ಈ ದಿನ ಮಾಡುವ ಅನುಷ್ಠಾನಗಳು, ಮಂತ್ರ ಜಪಗಳು, ಪೂಜೆಗಳು ಬೇಗ ಸಿದ್ಧಿಸುತ್ತವೆ. ಆದ್ದರಿಂದ ಈ ದಿನ ಗುರುಗಳ ಮುಖಾಂತರ ವಿಶೇಷ ಶಕ್ತಿಶಾಲಿ ಮಂತ್ರಗಳನ್ನು ಪಡೆಯಲು ಸೂಕ್ತ ದಿನವಾಗಿದೆ. ಈ ದಿನ ಯಾವುದೇ ಮಂತ್ರಗಳನ್ನು ಹೆಚ್ಚು ಕಾಲ ಜಪ ಮಾಡುವುದರಿಂದ ಈ ಮಂತ್ರದ ಮೂಲಕ ನೀವು ಕೇಳಿದ ಕೋರಿಕೆ, ಸಂಕಲ್ಪಗಳು ಬೇಗನೆ ಈಡೇರುತ್ತದೆ. ಅತಿ ಹೆಚ್ಚು ಸಾಲ ಮಾಡಿಕೊಂಡು ಒಂದು ಕ್ಷಣವೂ ನೆಮ್ಮದಿಯಾಗಿರಲು ಸಾಧ್ಯವಾಗದೆ ಹಣದ ಕಷ್ಟ ನೋಡುತ್ತಿರುವವರು ದಾರಿದ್ರ್ಯದಿಂದ ಮುಕ್ತಿ ಹೊಂದಿ ಹಣದ ಕಷ್ಟದಿಂದ ಹೊರಬರಲು ವಿವಿಧ ಬಣ್ಣಗಳು ಹೊಂದಿರುವಂಥ ಒಂದು ಚಿಕ್ಕ ವಸ್ತುವನ್ನು ಯಾರಿಗಾದರೂ ದಾನವಾಗಿ ನೀಡಬೇಕು. ಅಂದರೆ ಒಂದು ಬಟ್ಟೆ, ಆ ಬಟ್ಟೆಯಲ್ಲಿ 3-4 ಬಣ್ಣಗಳಿರುವಂಥ ವಸ್ತ್ರವನ್ನು ಯಾರಿಗಾದರೂ ದಾನದ ರೂಪದಲ್ಲಿ ನೀಡಬೇಕು. ಈ ಚಿಕ್ಕ ದಾನದಿಂದ ಹಣಕಾಸಿನ ಆಗಮನವಾಗುತ್ತೆ. ಹಣದ ಕಷ್ಟವು ಹಂತ ಹಂತವಾಗಿ ದೂರವಾಗಿ ಏಳಿಗೆಯನ್ನು ನೀವು ಕಾಣಬಹುದು. ಈ ದಿನ ಮಾಡುವ ಈ ದಾನದ ಫಲದಿಂದ ದೈವಬಲ ಪ್ರಾಪ್ತಿಯಾಗಿ ನಾನಾ ಮೂಲಗಳಿಂದ ಧನಾಗಮನವಾಗಿ ನೆಮ್ಮದಿ ಕೂಡ ಲಭಿಸುತ್ತದೆ. ಇನ್ನು ಎರಡನೆಯದಾಗಿ ಈ ಹುಣ್ಣಿಮೆ ದಿನದಂದೇ ಸಾಕ್ಷಾತ್ ಆಂಜನೇಯ ಸ್ವಾಮಿಯ ಸೇವೆಯನ್ನು ಈ ವಿಧವಾಗಿ ಪ್ರತಿಯೊಬ್ಬರೂ ಮಾಡಿಕೊಳ್ಬೇಕು. ಈ ದಿನದಂದು ಆಂಜನೇಯ ಸ್ವಾಮಿಗೆ ಈ ವಸ್ತು ನೀಡಿ ಹೀಗೆ ಪ್ರದಕ್ಷಿಣೆಯನ್ನು ಮಾಡಿದ್ದೇ ಆದಲ್ಲಿ ವರ್ಷಪೂರ್ತಿ ನೀವು ಅಂದುಕೊಂಡಂಥ ಕ್ಷೇತ್ರದಲ್ಲಿ ಜಯ, ವಿದ್ಯೆ, ಉದ್ಯೋಗ, ವ್ಯಾಪಾರ ಸರ್ವರಂಗದಲ್ಲೂ ಯಶಸ್ಸು, ಶತ್ರುಗಳಿಂದ ಮುಕ್ತಿ ದೊರೆತು ಆಂಜನೇಯನ ರಕ್ಷಣೆ ಸಿಗುತ್ತದೆ. ಈ ದಿನ ಮನೆಯಲ್ಲಿ ಅಥವಾ ದೇವಾಲಯಗಳಲ್ಲಿ ವೀಳ್ಯದೆಲೆ ಆಂಜನೇಯ ಸ್ವಾಮಿಗೆ ಅರ್ಚನೆಯನ್ನು ಮಾಡಬೇಕು. ಆಂಜನೇಯ ಸ್ವಾಮಿಗೆ ಬಲು ಪ್ರಿಯವಾದ ಬಾಳೆಹಣ್ಣಿನ ಜೊತೆ ವಿವಿಧ ಫಲಗಳನ್ನು, ಸಿಹಿ ತಿನಿಸುಗಳನ್ನು ಅರ್ಪಿಸಿ 5 ಅಥವಾ 21 ಪ್ರದಕ್ಷಿಣೆಯನ್ನು ಮಾಡಿ ಬರಬೇಕು. ನಂತರ ಕೇಸರಿಗೆ ಎಳ್ಳೆಣ್ಣೆಯನ್ನು ಬೆರೆಸಿ ಆಂಜನೇಯ ಸ್ವಾಮಿಗೆ ತಲೆಯಿಂದ ಪಾದದವರೆಗೂ ಚಿಕ್ಕ ಚಿಕ್ಕ ಬೊಟ್ಟನ್ನು ಇಡಬೇಕು. ಆಂಜನೇಯ ಸ್ವಾಮಿಯ ವಿಶೇಷ ಅನುಗ್ರಹಕ್ಕೆ ವೀಳ್ಯದೆಲೆಯ ಹಾರ ಆಗಿರಬಹುದು, ಉದ್ದಿನ ಒಡೆಯಾಗಿರಬಹುದು ಅಥವಾ ಕಜ್ಜಾಯದ ಹಾರವನ್ನು ಅರ್ಪಿಸಿ ನಮಸ್ಕಾರ ಮಾಡಿಕೊಳ್ಬೇಕು. ಈ ದಿನ ನಾವು ಏನು ಮಾಡಬೇಕೆಂದು ನೋಡೋದಾದರೆ ಕಲ್ಲುಪ್ಪು ಮತ್ತು ಬಿಳಿ ಸಾಸಿವೆಯಿಂದ ಏನು ಮಾಡಬೇಕೆಂದು ನೋಡೋಣ. ಬಿಳಿ ಸಾಸಿವೆ ಹಾಗೂ ಕಲ್ಲುಪ್ಪು ಏನು ಮಾಡಬೇಕು, ಇದನ್ನು ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದಾದರೆ ಸಂಜೆ 6 ಗಂಟೆ ನಂತರ ಪೂಜೆಯೆಲ್ಲ ಮುಗಿದ ಮೇಲೆ, ಅಂದರೆ ಗೋಧೂಳಿ ಸಮಯದಲ್ಲಿ ನೀವು ಮನೆಯಲ್ಲಿ ದೀಪ ಹಚ್ಚಿ ಪೂಜೆಯನ್ನು ಮಾಡಿದ ನಂತರ ಈ ಕೆಲಸವನ್ನು ಅಥವಾ ಈ ತಂತ್ರವನ್ನು ಮಾಡಬೇಕಾಗುತ್ತೆ. ಈ ಒಂದು ತಂತ್ರವನ್ನು ಈ ದಿನ ತಪ್ಪದೆ ಮಾಡಿ ನೋಡಿ. ಇದರ ವಿಶೇಷತೆ ನಿಮಗೆ ತಿಳಿಯಲಿದೆ. ಇದಕ್ಕೆ ಒಂದು ಗಾಜಿನ ಬೌಲ್ ತಗೋಬೇಕು, ಇಲ್ಲವಾದಲ್ಲಿ ಪಿಂಗಾಣಿ ಬೌಲನ್ನು ತಗೋಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ಕನ್ನು ಉಪಯೋಗಿಸೋಕೆ ಹೋಗಬೇಡಿ. ಗಾಜು ಅಥವಾ ಪಿಂಗಾಣಿ ಉಪಯೋಗಿಸಬಹುದು. ಒಂದು ಬೌಲ್ ತೆಗೆದುಕೊಂಡು ಆ ಗ್ಲಾಸ್ನಲ್ಲಿ ಉಪ್ಪನ್ನು ಹಾಕಬೇಕು. ಈಗಾಗಲೇ ನಿಮ್ಮ ಮನೆಯಲ್ಲಿ ಉಪಯೋಗಿಸಿದಂಥ ಉಪ್ಪನ್ನು ಈ ತಂತ್ರಕ್ಕೆ ಬಳಸಬೇಡಿ. ಅಂಗಡಿಯಿಂದ ಹೊಸದಾಗಿ ಉಪ್ಪನ್ನು ತಂದು ಬಳಸಬೇಕು. ಕಲ್ಲುಪ್ಪನ್ನು ಮಾತ್ರ ಬಳಸಬೇಕು. ಇದರ ಜೊತೆಗೆ ಬಿಳಿ ಸಾಸಿವೆಯನ್ನು ತೆಗೆದುಕೊಳ್ಳಿ. ಬಿಳಿ ಸಾಸಿವೆಯನ್ನು ಎಷ್ಟು ತೆಗೆದುಕೊಳ್ಬೇಕೆಂದರೆ ನಿಮ್ಮ ಕೈಯನ್ನು ಸಾಸಿವೆ ಇರುವ ಡಬ್ಬದಲ್ಲಿ ಹಾಕಿದಾಗ ನಿಮ್ಮ 5 ಬೆರಳುಗಳಲ್ಲಿ ಎಷ್ಟು ಬರುತ್ತೋ ಅಷ್ಟು ಬಿಳಿ ಸಾಸಿವೆಯನ್ನು ತೆಗೆದುಕೊಂಡು ಕಲ್ಲುಪ್ಪಿದೆಯಲ್ಲ ಆ ಬೌಲ್ನಲ್ಲಿ ಕಲ್ಲುಪ್ಪಿನ ಮೇಲೆ ಹಾಕಬೇಕು. ಅದೇ ರೀತಿ ಬಿಳಿ ಎಳ್ಳನ್ನು ನಿಮ್ಮ ಕೈನಿಂದ 3 ಬಾರಿ ಹಾಕಬೇಕಾಗುತ್ತೆ. ಅಂದರೆ ಕಲ್ಲುಪ್ಪಿನ ಮೇಲೆ 3 ಬಾರಿ ನಿಮ್ಮ 5 ಬೆರಳುಗಳಲ್ಲಿ ಎಷ್ಟು ಬರುತ್ತೋ ಅಷ್ಟನ್ನೇ ನೀವು ತಗೊಂಡು ಈ ರೀತಿಯಾಗಿ ಕಲ್ಲುಪ್ಪಿನ ಮೇಲೆ ಹಾಕಬೇಕು. ಆನಂತರ ಗಮನವಿರಲಿ, ನಿಮ್ಮ ಮನೆಯಲ್ಲಿ ದೇವರ ಪೂಜೆ ಮಾಡಿದ ನಂತರವೇ ಈ ಕೆಲಸ ಮಾಡಬೇಕಾಗುತ್ತೆ.
ಈ ಬೌಲನ್ನು ಹಿಡಿದು ಮನೆಯಲ್ಲಿ ಎಲ್ಲ ಕೋಣೆಗಳ ಕಡೆ ಓಡಾಡಿಕೊಂಡು ಬರಬೇಕಾಗುತ್ತೆ. ಇದನ್ನು ಮಾಡುವ ಸಮಯದಲ್ಲಿ ಯಾರೂ ಸಹ ನೋಡಬಾರ್ದು, ಹಾಗೂ ನಿಮ್ಮ ಮನೆಯವರು ಸಹ ಯಾರೂ ನೋಡಬಾರ್ದು. ಆ ರೀತಿಯಾಗಿ ಮಾಡಬೇಕಾಗುತ್ತೆ. ಒಂದು ವೇಳೆ ಸಂಜೆ ಮಾಡಲು ಆಗದೇ ಇದ್ದರೆ ರಾತ್ರಿ ನಿಮ್ಮ ಮನೆಯಲ್ಲಿ ಎಲ್ಲ ಸದಸ್ಯರು ಮಲಗಿದ ನಂತರವೂ ಮಾಡಬಹುದು, ಅಥವಾ ಸಂಜೆ ನೀವು ದೀಪ ಹಚ್ತಿರಲ್ಲ ತದನಂತರ ಕೂಡ ನೀವು ಇದನ್ನು ಮಾಡಬಹುದು. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡಿಕೊಳ್ಳಿ. ಈ ಬೌಲನ್ನು ಹಿಡಿದುಕೊಂಡು ನಿಮ್ಮ ಮನೆಯಲ್ಲಿರುವಂಥ ಪ್ರತಿಯೊಂದು ಕೋಣೆಯಲ್ಲಿ ಪ್ರತಿ 4 ಮೂಲೆಗಳಲ್ಲಿ ಎಳ್ಳು ಮತ್ತು ಉಪ್ಪಿರುವಂಥ ಬೌಲನ್ನು ಪ್ರತಿಯೊಂದು ಮೂಲೆಗೂ ಮುಟ್ಟಿಸಬೇಕು. ನಂತರ ಎಲ್ಲ ಕೋಣೆಯ ಸುತ್ತಲೂ ಒಂದು ರೌಂಡ್ ಸುತ್ತಬೇಕು. ಇದನ್ನು ಮಾಡುವಾಗ ಮನೆಯ ಮುಖ್ಯ ದ್ವಾರದಿಂದ ಪ್ರವೇಶಿಸಿ ಮೊದಲು ಮನೆಯ ಹಾಲ್ ಇರುವಂಥ ಕೋಣೆಯಿಂದ ಪ್ರಾರಂಭಿಸಬೇಕು. ನಂತರ ನಿಮ್ಮ ಮನೆಯ ಅಡುಗೆ ಮನೆಗೆ ಬರಬೇಕು. ಆ ನಂತರ ನಿಮ್ಮ ಮನೆಯಲ್ಲಿ ಎಷ್ಟು ಮಲಗುವ ಕೋಣೆಗಳಿವೆಯೋ, ಅಂದರೆ ಎಷ್ಟು ಬೆಡ್ರೂಮ್ ಇರಲಿವೆ ಅಷ್ಟು ರೂಮ್ನ ಪ್ರತಿ 4 ಮೂಲೆಗಳನ್ನು ಈ ಬೌಲನ್ನು ಮುಟ್ಟಿಸುತ್ತಾ ಹಾಗೂ ಪ್ರತಿ ರೂಮ್ನಲ್ಲೂ ಒಂದು ಸುತ್ತು ಬರಬೇಕು. ಬಾತ್ರೂಮ್ ಹಾಗೂ ಟಾಯ್ಲೆಟ್ ಬಿಟ್ಟು. ದೇವರ ಮನೆ ಬೇಡ, ಬಾತ್ರೂಮ್ ಹಾಗೂ ಟಾಯ್ಲೆಟ್ ರೂಮ್ಗಳು ಬೇಡ. ಮನೆಯ ಈ 2 ಕೋಣೆಗಳನ್ನು ಬಿಟ್ಟು ಉಳಿದ ಎಲ್ಲ ಕಡೆಯೂ ಮಾಡಬೇಕು. ತದನಂತರ ಯಾರಿಗೂ ಸಿಗದ ಹಾಗೆ ರಹಸ್ಯವಾಗಿ ಇದನ್ನು ಇಡಬೇಕು. ನಿಮ್ಮ ಮನೆಯಲ್ಲಿ ನೀವು ಕುಳಿತುಕೊಳ್ಳುವ ಸೋಫಾ ಕೆಳಗಡೆ ಇಡಬಹುದು, ಅಥವಾ ನೀವು ಮಲಗುವ ಕೋಣೆಯಲ್ಲಿ ಮಂಚದ ಕೆಳಗೆ ಇಡಬಹುದು, ಅಥವಾ ಎಲ್ಲಿ ನಿಮಗೆ ಅನುಕೂಲವಾಗುತ್ತದೆಯೋ ಆ ಜಾಗದಲ್ಲಿ ಇಡಬಹುದು. ಇದನ್ನು ಇಟ್ಟ ನಂತರ ಈ ವಸ್ತು ಯಾರ ಕಣ್ಣಿಗೂ ಬೀಳದಂತೆ ಮುನ್ನೆಚ್ಚರಿಕೆಯಿಂದ ಇಡಬೇಕು, ಹಾಗೂ ಇದು ಯಾರ ಕೈಗೂ ಸಿಗಬಾರದು ಅಂತಹ ಜಾಗದಲ್ಲಿ ಇದನ್ನು ಇಡಬೇಕಾಗುತ್ತೆ. ಅಮಾವಾಸ್ಯೆ ಆ ದಿನ ರಾತ್ರಿ ಪೂರ್ತಿಯಾಗಿ ಇದು ನಿಮ್ಮ ಮನೆಯಲ್ಲೇ ಇಡಬೇಕು. ಇದರಿಂದ ನಿಮ್ಮ ಮನೆಗೆ ಹಾಗೂ ನಿಮ್ಮ ಮನೆಯಲ್ಲಿ ವಾಸಿಸುವ ಯಾರಿಗಾದರೂ ಕೆಟ್ಟ ದೃಷ್ಟಿ ಬಿದ್ದಿದ್ರೆ ಅದು ನಿವಾರಣೆಯಾಗುತ್ತೆ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಯಾರಾದರೂ ಮಾಟಮಂತ್ರ ಮಾಡಿಸಿದ್ರೆ, ಕೆಟ್ಟ ಕನಸುಗಳು ಬರುತ್ತಿದ್ರೆ, ದುಷ್ಟಶಕ್ತಿಗಳ ಕಾಟವಿದ್ರೆ, ನೆಮ್ಮದಿ ಇಲ್ಲದಿದ್ದರೆ, ಅಥವಾ ದುಡಿದ ಹಣ ಕೈಯಲ್ಲಿ ಇಲ್ಲದೇ ಇರುವುದು, ಅಥವಾ ಮನೆಯಲ್ಲಿ ಯಾವಾಗಲೂ ಜಗಳ ಆಡ್ತಾ ಇದ್ರೆ, ಹೀಗೆ ನಕಾರಾತ್ಮಕ ಶಕ್ತಿ ನಿಮ್ಮ ಮನೆಯಲ್ಲಿ ಆವರಿಸಿದ್ರೆ ಈ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗಿ ನೆಮ್ಮದಿಯ ಜೀವನ ನಡೆಸುತ್ತೀರಿ. ಇದನ್ನು ರಹಸ್ಯವಾಗಿ ನೀವು ಯಾವುದಾದರೂ ಒಂದು ಜಾಗದಲ್ಲಿ ಇಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಚೆಲ್ಲಬಾರ್ದು. ಇದು ಮನೆಯಲ್ಲಿ ಚೆಲ್ಲಬಾರದು. ಚೆಲ್ಲದಂತೆ ಜಾಗ್ರತೆ ವಹಿಸಬೇಕು. ಈ ರೀತಿಯಾಗಿ ನೀವು ನೋಡ್ಕೋಬೇಕಾಗುತ್ತೆ. ಇದನ್ನು ಸಾಯಂಕಾಲ ಆದರೂ ಮಾಡಿ ಅಥವಾ ರಾತ್ರಿ ವೇಳೆ ಆದರೂ ಮಾಡಿ, ಆದರೆ ಅಮಾವಾಸ್ಯೆ ದಿನ, ಅದರಲ್ಲೂ ಬುಧವಾರ ದಿನವೇ ಮಾಡಬೇಕಾಗುತ್ತೆ. ಆ ಬೌಲ್ ಏನಿರುತ್ತೆ, ಕಲ್ಲುಪ್ಪು ಮತ್ತು ಬಿಳಿ ಸಾಸಿವೆ ಹಾಕಿರುವಂಥ ಆ ಬೌಲ್ ರಾತ್ರಿ ಪೂರ್ತಿಯಾಗಿ ಅದು ನಿಮ್ಮ ಮನೆಯಲ್ಲಿ ಯಾರಿಗೂ ಕಾಣದ ಹಾಗೆ ಇಟ್ಟಿರಬೇಕು. ಬೆಳಿಗ್ಗೆ ನೀವು ಸ್ನಾನ ಮಾಡುವ ಮೊದಲು ಯಾವುದೇ ಕಾರಣಕ್ಕೂ ಇದನ್ನು ಮುಟ್ಟಬೇಡಿ. ಸ್ನಾನವಾದ ಬಳಿಕ ಯಾವುದೇ ಸಮಯದಲ್ಲಾದರೂ ಸರಿ ಇಟ್ಟಿರುವ ಆ ಬೌಲನ್ನು ತೆಗೆದುಕೊಂಡು ಇದನ್ನು ಒಂದು ಕವರ್ನಲ್ಲಿ ಹಾಕ್ಕೊಂಡು, ಆ ಕಲ್ಲುಪ್ಪು ಮತ್ತು ಬಿಳಿ ಸಾಸಿವೆ ಇದೆಯಲ್ಲ ಅದನ್ನು ಕವರ್ನಲ್ಲಿ ಹಾಕ್ಕೊಂಡು ಅದನ್ನು ಯಾರೂ ಓಡಾಡದೇ ಇರುವಂಥ ನಿರ್ಜಲ ಪ್ರದೇಶವಿರುವ ಜಾಗದಲ್ಲಿ ಹಾಕಿ ಬರಬೇಕು. ಮನೆಗೆ ಬಂದು ಕೈಕಾಲು ಮುಖ ತೊಳೆದುಕೊಳ್ಳಿ. ಹೀಗೆ ಮಾಡಿದ 15 ದಿನಗಳಲ್ಲಿ ನಿಮಗೆ ಪ್ರಯತ್ನದ ಫಲ ಸಿಗುತ್ತದೆ. ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಎಂತಹ ಕಠಿಣ ಸಮಸ್ಯೆಗಳಿದ್ದರೂ ಪರಿಹಾರ ಸಿಗುತ್ತದೆ. ನಿಮಗೆ ಬರಬೇಕಾದ ಹಣ ನಿಮ್ಮ ಕೈ ಸೇರಲಿದೆ. ನೀವು ದುಡಿದ ಎಷ್ಟೋ ಹಣ ವಾಪಸ್ ಬರ್ತಾ ಇಲ್ಲ, ಸ್ಟ್ರಕ್ ಆಗಿದೆ ಎನ್ನುವವರಿಗೆ ಹಣ ಬರೋದಕ್ಕೆ ಶುರುವಾಗುತ್ತೆ. ದುಡಿದಂಥ ಹಣ ಕೈಯಲ್ಲಿ ನಿಲ್ಲೋದಕ್ಕೆ ಶುರುವಾಗುತ್ತೆ. ಮನೆಯಲ್ಲಿ ಜಗಳಗಳು ಆಗ್ತಾ ಇದ್ರೆ, ಸುಮಾರು ಮನೆಗಳಲ್ಲಿ ನಾವು ನೋಡ್ತಿದ್ದೇವೆ, ಅಮಾವಾಸ್ಯೆ ಬಂತು ಅಂದರೆ ಸಾಕು ಜಗಳ, ಹುಣ್ಣಿಮೆ ಬಂತು ಅಂದರೆ ಸಾಕು ಜಗಳ, ಮಂಗಳವಾರ, ಶುಕ್ರವಾರ, ಈ ರೀತಿಯಾಗಿ ಸಣ್ಣ ಸಣ್ಣ ವಿಷಯಗಳಿಗೂ ಸಹ ಜಗಳಗಳಾಗ್ತಾ ಅದು ದೊಡ್ಡದಾಗಿ ಬೆಳೆಯುತ್ತಾ ಹೊಡೆದಾಡುವ ಮಟ್ಟಕ್ಕೆ ಹೋಗುತ್ತೆ. ಇಂತಹ ಸಮಸ್ಯೆಗಳಿದ್ದಲ್ಲಿ ನೀವು ಈ ದಿನ ಆದಷ್ಟು ಕಲ್ಲುಪ್ಪಿನಿಂದ ಈ ರೀತಿಯಾಗಿ ಮಾಡಿಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಅನ್ನೋದು ನೆಲೆಸುತ್ತೆ. ಸಾಧ್ಯವಾದರೆ ಶಕ್ತಿಯುತ ದೇವಸ್ಥಾನಗಳಿಗೆ ಹೋಗಿ, ಅಮ್ಮನವರ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಒಂದು 5 ನಿಮಿಷಗಳ ಕಾಲ ಕುಳಿತುಕೊಂಡಿದ್ದು ಬನ್ನಿ. ಹಾಗೆಯೇ ಸಾಧ್ಯವಿದ್ದಲ್ಲಿ ನಿರ್ಗತಿಕರಿಗೆ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ದಾನವನ್ನು ಕೊಡೋದಾಗಲಿ, ಅಥವಾ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡೋದು ಕೂಡ ತುಂಬಾ ಒಳ್ಳೆಯದು. ಈ ಕೆಲಸಗಳನ್ನು ಮಾಡೋದ್ರಿಂದ ನಿಮ್ಮ ಪೂರ್ವಜರ ಅವರ ಶ್ರಾದ್ದ ದರ್ಪಣವನ್ನು ಬಿಡೋದ್ರಿಂದ ಸಹ ನೀವು ಮಾಡಿದ ಕರ್ಮಗಳು, ಪಾಪ ಕರ್ಮಗಳು ಪರಿಹಾರವಾಗುತ್ತೆ. ಹಾಗಾಗಿ ನೀವು ಉಪ್ಪು ಮತ್ತು ಸಾಸಿವೆಯಿಂದ ಈ ರೀತಿಯಾಗಿಯೂ ಸಹ ಮಾಡಬಹುದು. ನಿಮ್ಮ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿ ಇರಬಹುದು, ದುಷ್ಟಶಕ್ತಿಗಳ ಕಾಟ ಇರಬಹುದು, ಪರಿಹಾರ ಶತಸಿದ್ಧ ಎಂದು ಹೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೇನೆ. ನೋಡಿದ್ರಲ್ಲ, ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ.
ಈ ದಿನದಂದು ಯಾವ ಪದಾರ್ಥಗಳನ್ನು ಬೆರೆಸಿ ಸ್ನಾನ ಮಾಡಿದರೆ ಅಷ್ಟದರಿದ್ರ ಹೋಗಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ. ಈ ದಿನದಂದು ಮುಷ್ಟಿಯಷ್ಟು ಗೋಧಿ ಹಿಟ್ಟಿನಿಂದ ಈ ಚಿಕ್ಕ ಕೆಲಸ ಮಾಡಿದರೆ ನಿಮಗಿರುವ ನೆಗೆಟಿವ್ ಶಕ್ತಿಗಳು ದೂರವಾಗಿ ಮಾಡುವ ಕೆಲಸಗಳಲ್ಲಿ ಯಶಸ್ಸು, ಹಣದ ಏಳಿಗೆ ಪ್ರಾಪ್ತಿಯಾಗುತ್ತದೆ. ಈ ದಿನ ಮನೆದೇವರ ಅನುಗ್ರಹಕ್ಕೆ ಯಾವ ಕೆಲಸವನ್ನ ಮಾಡಬೇಕು, ಯಾವ ಮಂತ್ರವನ್ನ ಹೇಳಿಕೊಳ್ಬೇಕು, ಪಿತೃಗಳ ಕೃಪೆಯಿಂದ ಅಭಿವೃದ್ಧಿಯನ್ನ ಕಾಣಲು ಅಡುಗೆ ಮಾಡಿದ ತಕ್ಷಣ ಏನು ಮಾಡಬೇಕೆಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಶಾಸ್ತ್ರಗಳ ಪ್ರಕಾರ ಈ ದಿನದಂದು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವ ಸಂಪ್ರದಾಯವಿದೆ. ಬ್ರಹ್ಮ ಮುಹೂರ್ತದಲ್ಲಿ ಸ್ನಾನ ಮಾಡೋದ್ರಿಂದ ವ್ಯಕ್ತಿಯ ಇಷ್ಟಾರ್ಥಗಳು ಈಡೇರುತ್ತವೆ ಮತ್ತು ಪಾಪಗಳು ನಾಶವಾಗುತ್ತವೆ. ಒಬ್ಬ ವ್ಯಕ್ತಿಯು ಪವಿತ್ರ ನದಿಯಲ್ಲಿ ಸ್ನಾನ ಮಾಡಲು ಸಾಧ್ಯವಾಗದಿದ್ದರೆ ಮನೆಯಲ್ಲೇ ಸ್ನಾನ ಮಾಡುವ ನೀರಿಗೆ ಯಾವುದೇ ಪವಿತ್ರ ನದಿಯ ನೀರನ್ನು ಸೇರಿಸಿ ಸ್ನಾನ ಮಾಡಬಹುದು. ಈ ದಿನದಂದು ದಾನ, ಮಂತ್ರಪಠಣ, ತಪಸ್ಸು ಮತ್ತು ಉಪವಾಸದ ಮೂಲಕ ವಿಷ್ಣು, ಲಕ್ಷ್ಮೀ ದೇವಿಯೊಂದಿಗೆ ಪರಶಿವನ ಆಶೀರ್ವಾದವನ್ನು ಸಹ ಪಡೆಯಲಾಗುತ್ತದೆ. ಈ ದಿನದಂದು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡೋದ್ರಿಂದ ವ್ಯಕ್ತಿಯ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತವೆಂದು ನಂಬಲಾಗಿದೆ. ಇದರೊಂದಿಗೆ ಈ ದಿನ ತರ್ಪಣ ಇತ್ಯಾದಿಗಳನ್ನು ಮಾಡೋದ್ರಿಂದ ಪೂರ್ವಜರ ಆಶೀರ್ವಾದವು ದೊರೆಯುತ್ತದೆ. ಈ ದಿನ ಪಿತೃಗಳ ಆತ್ಮಕ್ಕೆ ಮೋಕ್ಷವನ್ನು ನೀಡಲು ತಪ್ಪದೆ ತರ್ಪಣ ಕಾರ್ಯ ಮಾಡಲು ಪ್ರಯತ್ನಿಸಿ. ಚಂದ್ರನು ತನ್ನ ಪೂರ್ಣ ಆಕಾರದಲ್ಲಿ ಕಂಗೊಳಿಸುತ್ತಾನೆ. ಈ ದಿನದಂದು ಭಗವಾನ್ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನ ಪೂಜಿಸುವ ಸಂಪ್ರದಾಯವೂ ಇದೆ. ಈ ದಿನ ಲಕ್ಷ್ಮೀನಾರಾಯಣರನ್ನ ಒಟ್ಟಾಗಿ ಪೂಜಿಸೋದ್ರಿಂದ ಮನೆಯಲ್ಲಿ ಸುಖ, ಶಾಂತಿ ನೆಲೆಸುತ್ತದೆ. ಈ ದಿನ ಶಿವನಿಗೆ ರುದ್ರಾಭಿಷೇಕ ಮಾಡುವುದು ಕೂಡ ಅತ್ಯಂತ ಮಹತ್ವದ್ದಾಗಿದೆ. ಇನ್ನು ನೀವು ಸ್ನಾನ ಮಾಡುವಂತಹ ನೀರಿಗೆ ಮನೆಯ ಸದಸ್ಯರು ಪವಿತ್ರ ನದಿಗಳ ನೀರನ್ನು ಬೆರೆಸಿ ಸ್ನಾನವನ್ನು ಮಾಡಿಕೊಳ್ಬೇಕು. ಅದು ಕೂಡ ಸಾಧ್ಯವಾಗೋದಿಲ್ಲ ಅನ್ನೋದಾದರೆ ಸ್ವಲ್ಪ ಕಲ್ಲುಪ್ಪು, 5-6 ಬೇವಿನ ಎಲೆಗಳನ್ನು ಬೆರೆಸಿ ಸ್ನಾನವನ್ನು ಮಾಡಿ. ಇದರಿಂದ ದೇಹದಲ್ಲಿನ ಎಲ್ಲ ನೆಗೆಟಿವ್ ಎನರ್ಜಿಗಳು ದೂರವಾಗಿ ಅದೃಷ್ಟ ಬರುತ್ತದೆ. ದೇಹಕ್ಕೆ ವಿಶೇಷ ಶಕ್ತಿ ಪ್ರಾಪ್ತಿಯಾಗುತ್ತದೆ. ಇನ್ನು ಸ್ನಾನ ಮಾಡುವಾಗ ನೀವು ಹೇಳಬೇಕಾದ ಮಂತ್ರ ಏನಂದರೆ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರುಹು. ಈ ಮಂತ್ರವನ್ನು 3 ಸಲ ಹೇಳಿಕೊಂಡು 3 ಚೊಂಬು ನೀರನ್ನು ತಲೆಯ ಮೇಲೆ ಹಾಕಿಕೊಂಡು ಸ್ನಾನ ಮಾಡೋದ್ರಿಂದ ನಿಮಗೆ ಎಲ್ಲವೂ ಕೂಡ ಶುಭವಾಗುತ್ತದೆ. ಜೊತೆಗೆ ಮನೆಗೆ ಸಮೀಪವಿರುವಂತಹ ಗ್ರಾಮ ದೇವತೆಯ ಆಲಯಕ್ಕೆ ನಿಮ್ಮ ಕೈನಿಂದ ತಯಾರು ಮಾಡಿದ ನಿಂಬೆಹಣ್ಣಿನ ಚಿತ್ರಾನ್ನ ಹಾಗೂ ಮೊಸರನ್ನವನ್ನು ಕೊಟ್ಟು ವಿಶೇಷವಾಗಿ ಮನೆ ಸದಸ್ಯರ ಹೆಸರನ್ನು ಹೇಳುತ್ತಾ ಪೂಜೆ ಮಾಡಿಸಬೇಕು. ನಂತರ ಪ್ರಸಾದವನ್ನು ಬಂದ ಭಕ್ತರಿಗೆ ಹಂಚಿ ದೇವಿ ದೇಗುಲದಲ್ಲಿ ಸಿಗುವಂಥ ಕುಂಕುಮವನ್ನು ಮನೆಗೆ ತಂದು ಮುಂದಿನ ಹುಣ್ಣಿಮೆ, ಅಮಾವಾಸ್ಯೆ ತನಕವೂ ಹಣೆಗೆ ತಿಲಕವಾಗಿ ಇಡುತ್ತಾ ಬರಬೇಕು. ಇದರಿಂದ ಮುಂದಿನ ಹುಣ್ಣಿಮೆ, ಅಮಾವಾಸ್ಯೆ ತನಕವೂ ಗ್ರಾಮದೇವಿಯ ರಕ್ಷಣೆ ಇಡೀ ಕುಟುಂಬಕ್ಕೆ ಪ್ರಾಪ್ತಿಯಾಗುತ್ತದೆ. ಪದೇ ಪದೇ ಅನಾರೋಗ್ಯ ತಪ್ಪತಕ್ಕಂಥದ್ದು. ಅಮಾವಾಸ್ಯೆ, ಹುಣ್ಣಿಮೆ ಬಂತು ಅಂದರೆ ಸಾಕು, ಕೈಕಾಲು ನೋವು, ಕೈಕಾಲು ಸೆಳೆಯೋದು ಆಗ್ತಾ ಇರುತ್ತದೆ. ಪದೇ ಪದೇ ಅಪಘಾತಗಳು ಆಗ್ತಾ ಇರುತ್ತದೆ. ಆ ಎಲ್ಲ ಸಮಸ್ಯೆಗಳು ದೂರವಾಗಿ ನಿಮ್ಮ ಗ್ರಾಮ ದೇವತೆಯ ರಕ್ಷಣೆ 1 ತಿಂಗಳ ತನಕ ನಿಮಗೆ ಪ್ರಾಪ್ತಿಯಾಗುತ್ತದೆ. ಇನ್ನು ಈ ದಿನ ಗೋಧಿ ಹಿಟ್ಟಿನಿಂದ ಮಾಡಬೇಕಾದ ಅತಿ ಮುಖ್ಯವಾದ ಕೆಲಸ ಯಾವುದು ಅಂತ ನೋಡೋದಾದರೆ, ಗೋಧಿ ಹಿಟ್ಟಿನಿಂದ ಮನೆಯಲ್ಲಿ ಎಷ್ಟು ಜನ ಇರ್ತೀರೋ ಅಷ್ಟು ಜನರಿಗೆ ಒಂದೊಂದು ಚಪಾತಿಯಂತೆ ತಯಾರು ಮಾಡಿಕೊಂಡು ಆ ಚಪಾತಿಯ ಮೇಲೆ ತುಪ್ಪವನ್ನು ಹಚ್ಚಬೇಕು. ನಂತರ ಕೈನಲ್ಲಿ ಆ ಚಪಾತಿಯನ್ನು ಹಿಡಿದು ಒಬ್ಬೊಬ್ಬರಿಗೆ 3 ಬಾರಿ ಎಡಭಾಗದಿಂದ 3 ಬಾರಿ ಬಲಭಾಗದಿಂದ ತಲೆಯ ಮೇಲೆ ಸುತ್ತಿ ಇಳಿಯನ್ನು ತೆಗೆದು ಮನೆಯ ಬಳಿ ಇರುವಂತಹ ನಾಯಿಗಳಿಗೆ ಅಂದರೆ ಶ್ವಾನಕ್ಕೆ ಹಾಕಬೇಕು. ಇದರಿಂದ ನಿಮಗಿರುವಂತಹ ಎಲ್ಲ ವಿಧವಾದ ದೃಷ್ಟಿ ದೋಷಗಳು ದೂರವಾಗುತ್ತದೆ. ಅಕ್ಕಪಕ್ಕದವರ ದೃಷ್ಟಿ, ಜನರ ಕೆಟ್ಟು ಕಣ್ಣು, ಕೆಲಸ ಮಾಡುವ ಜಾಗದಲ್ಲಿ ಯಾರಾದರೂ ಶತ್ರುಗಳಿದ್ರೆ, ಸಂಬಂಧಿಕರ ಅಸೂಯೆ ಇದ್ರೆ ಇದರಿಂದ ದೂರವಾಗುತ್ತದೆ. ಸಕಲ ಕಾರ್ಯದಲ್ಲೂ ಯಶಸ್ಸು, ಮಾನಸಿಕ ನೆಮ್ಮದಿ ಲಭಿಸುತ್ತದೆ. ದೃಷ್ಟಿ ದೋಷಗಳು ದೂರವಾದರೆ ಸಂಪಾದನೆಗೆ ಇರುವ ಅಡ್ಡಿಗಳು ದೂರವಾಗುತ್ತದೆ. ಈ ದಿನ ಸುಮ್ಮನೆ ಪೂಜೆ ಮಾಡಿ ಮುಗಿಸುವುದು ಮಾತ್ರವಲ್ಲದೆ ನೀವಿರುವ ಪ್ರದೇಶವನ್ನು ಕೂಡ ಶುಚಿಯಾಗಿ ಇಟ್ಟುಕೊಂಡಿರಬೇಕು. ಹಾಗೆ ತಪ್ಪದೆ ಎಲ್ಲರೂ ಒಂದು ಕಲ್ಲುಪ್ಪು ಪ್ಯಾಕೆಟನ್ನು ಮನೆಗೆ ತಂದುಕೊಂಡ್ರೆ ಅದೃಷ್ಟ ಬರುತ್ತದೆ. ಲಕ್ಷ್ಮೀದೇವಿ ಹಾಗೂ ಉಪ್ಪು ಎರಡೂ ಕೂಡ ಸಮುದ್ರದಲ್ಲಿ ಹುಟ್ಟಿರುವುದರಿಂದ ಲಕ್ಷ್ಮೀದೇವಿಗೆ ಕಲ್ಲುಪ್ಪು ಎಂದರೆ ತುಂಬ ಇಷ್ಟ. ನೀವು ಉಪ್ಪಿನಿಂದ ಮಾಡುವ ಎಲ್ಲ ಪರಿಹಾರಗಳು ಲಕ್ಷ್ಮೀದೇವಿಯನ್ನು ಇನ್ನಷ್ಟು ಹತ್ತಿರ ಮಾಡುತ್ತದೆ. ಹೊಸದಾಗಿ 1 ಪ್ಯಾಕೆಟ್ ಕಲ್ಲುಪ್ಪನ್ನು ಮನೆಗೆ ತಂದು ಅದನ್ನು ದೇವರ ಮನೆಯಲ್ಲಿ ಇಟ್ಟು ಲಕ್ಷ್ಮೀ ದೇವಿಯ ಜೊತೆ ಅದನ್ನು ಕೂಡ ಪೂಜೆ ಮಾಡಿ.
ಇದಕ್ಕಾಗಿ ನೀವು ಮೊದಲು ಒಂದು ಬಟ್ಟಲಿನಲ್ಲಿ ಕಲ್ಲುಪ್ಪನ್ನು ಹಾಕಿ ಅದನ್ನು ಲಕ್ಷ್ಮೀ ದೇವಿ ಫೋಟೋ ಮುಂದೆ ಇಡಬೇಕು. ಅದರ ನಂತರ ದೇವಿ ಮುಂದೆ ಕೆಂಪು ಬಣ್ಣದ ದೀಪಗಳು ಅಥವಾ ಸಾಧಾರಣವಾಗಿ ಮಣ್ಣಿನ 2 ದೀಪಗಳನ್ನು ತೆಗೆದುಕೊಂಡು ಒಂದೊಂದರಲ್ಲಿ 3 ಬತ್ತಿಗಳನ್ನಿಟ್ಟು ಹಸು ತುಪ್ಪದಿಂದ ದೀಪಾರಾಧನೆ ಮಾಡಿ ಧೂಪ ದೀಪ ನೈವೇದ್ಯ ಸಮರ್ಪಿಸಿ ದೇವಿಯನ್ನ ಮನಸಾರೆ ಭಕ್ತಿಯಿಂದ ಪೂಜಿಸಬೇಕು. ಹಾಲಿನಿಂದ ತಯಾರಿಸಿದ ಯಾವುದೇ ಪದಾರ್ಥವನ್ನು ದೇವಿಗೆ ನೈವೇದ್ಯವಾಗಿ ಸಮರ್ಪಿಸಬಹುದು. ಈ ರೀತಿ ಪೂಜೆ ಮಾಡಿದ ನಂತರ ನಿಮ್ಮ ಮನಸ್ಸಿನಲ್ಲಿರುವ ಕೋರಿಕೆಯನ್ನ ದೇವಿಗೆ ಹೇಳಿಕೊಂಡ್ರೆ ಖಂಡಿತ ಲಕ್ಷ್ಮೀ ದೇವಿ ಅದನ್ನು ಈಡೇರಿಸುತ್ತಾಳೆ. ಇನ್ನು ಈ ದಿನದಂದು ಮನೆಯಲ್ಲಿ ಶಿವಲಿಂಗ ಇದ್ದರೆ ಅಥವಾ ದೇವಾಲಯದಲ್ಲಿ ಶಿವಲಿಂಗಕ್ಕೆ ಕಪ್ಪು ದ್ರಾಕ್ಷಿ ರಸಕ್ಕೆ ಕಪ್ಪು ಮೆಣಸು ಕಾಳುಗಳನ್ನು ಬೆರೆಸಿ ಅಭಿಷೇಕವನ್ನು ಮಾಡಿದರೆ ಅಥವಾ ಮಾಡಿಸಿದರೆ ಶತ್ರುಗಳೆಲ್ಲ ನಶಿಸಿ ಹೋಗುತ್ತಾರೆ. ಶತ್ರುಗಳು ಮಾಡಿಸುವಂತಹ ಮಾಟಮಂತ್ರ ದುಷ್ಟಶಕ್ತಿಗಳ ಪ್ರಭಾವ ಅವರಿಗೆ ರಿವರ್ಸ್ ಆಗುತ್ತದೆ. ಆ ವ್ಯಕ್ತಿಯಿಂದ ನಿಮಗಾಗುವ ತೊಂದರೆಗಳು ತಕ್ಷಣವೇ ನಿಂತು ಹೋಗುತ್ತದೆ. ಈ ಎಲ್ಲ ಪರಿಹಾರಗಳನ್ನು ನೀವು ಪಾಲಿಸಲೇಬೇಕು. ಈ ದಿನ ಸಾಧ್ಯವಾದರೆ ಶಿವನ ದೇಗುಲಕ್ಕೆ ಹೋಗಿ ಶಿವನ ದರ್ಶನವನ್ನು ಮಾಡಿ. ಇನ್ನೂ ಸಾಧ್ಯವಾಗುತ್ತದೆ ಅಂದರೆ ಶ್ರೀ ಕಾಲಭೈರವನ ದರ್ಶನ ಮಾಡಿ. ಈ ದಿನದಂದು ಪುಸ್ತಕಗಳ ದಾನ, ಧಾನ್ಯಗಳ ದಾನ, ವಸ್ತ್ರದಾನವನ್ನು ಮಾಡಿದರೆ ಸಕಲ ಪಾಪಗಳು ನಶಿಸಿ ಪುಣ್ಯ ಫಲ ಪ್ರಾಪ್ತಿಯಾಗುತ್ತದೆ. ಈ ದಿನ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿದ ನಂತರ ಸೂರ್ಯ ದೇವರಿಗೆ ಆರ್ಘ್ಯ ನೀಡಿ ನಮಸ್ಕಾರ ಮಾಡಿಕೊಳ್ಳಿ. ಸೂರ್ಯನ ಅನುಗ್ರಹದಿಂದ ಗ್ರಹದೋಷಗಳು ದೂರವಾಗಿ ಆರೋಗ್ಯಕರ ವೃದ್ಧಿಯಾಗುತ್ತದೆ. ಇನ್ನು ಕೊನೆಯದಾಗಿ ಈ ಒಂದು ವಿಶೇಷ ಮಂತ್ರವನ್ನು ಈ ದಿನ 21 ಬಾರಿ ಹೇಳಿಕೊಂಡ್ರೆ, ಶತ್ರುಗಳ ಹೆಸರನ್ನು ಹೇಳಿದರೆ ಶತ್ರುಗಳಿಂದ ಆಗುವಂಥ ಎಲ್ಲ ಸಮಸ್ಯೆಗಳು ಶೀಘ್ರವಾಗಿ ದೂರವಾಗುತ್ತದೆ. ಕೆಟ್ಟ ದೃಷ್ಟಿ, ಮಾಟಮಂತ್ರದ ಸಮಸ್ಯೆಗಳು ಕಳೆದು ಶತ್ರುಗಳು ಕೂಡ ನಿಮ್ಮ ಮಾತನ್ನು ಕೇಳೋದಕ್ಕೆ ಶುರು ಮಾಡ್ತಾರೆ. ಶತ್ರುಗಳು ಮಿತ್ರರಾಗ್ತಾ ಬದಲಾಗ್ತಾರೆ. ಈ ಒಂದು ಮಂತ್ರ ಈ ವಿಧವಾಗಿದೆ. ಮೊದಲು ಈ ಮಂತ್ರವನ್ನು ಒಂದು ಪುಸ್ತಕದಲ್ಲಿ ಬರೆದಿಟ್ಟುಕೊಳ್ಳಿ. ಓಂ ರಾಮ ಪರಶುರಾಮ ನರಸಿಂಹ ವಿಷ್ಣು ವಿಕ್ರಮ ನಮೋ ನಮಃ. ಓಂ ರಾಮ ಪರಶುರಾಮ ನರಸಿಂಹ ವಿಷ್ಣು ವಿಕ್ರಮ ನಮೋ ನಮಃ. ಈ ವಿಶೇಷವಾದ ಮಂತ್ರವನ್ನು ಶಕ್ತಿಶಾಲಿ ಈ ದಿನ ಬೆಳಿಗ್ಗೆ ಸಾಧ್ಯ ಆದರೆ ಬೆಳಿಗ್ಗೆ ಅಥವಾ ಸಂಜೆಯ ಸಮಯದಲ್ಲಿ ದೇವರ ಮುಂದೆ ದೀಪವನ್ನು ಬೆಳಗಿಸಬೇಕಾದ್ರೆ ಮನೆಯ ಯಜಮಾನ ಅಥವಾ ಮನೆಯ ಯಜಮಾನಿ ಯಾರು ಬೇಕಾದರೂ ಶತ್ರುಗಳ ಹೆಸರನ್ನು ಹೇಳಿಕೊಂಡು ಈ ಮಂತ್ರವನ್ನು ಹೇಳಿದ್ದೇ ಆದಲ್ಲಿ ಅದ್ಭುತವಾಗಿ ವಿಷ್ಣುದೇವರ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ವಿಷ್ಣುದೇವರ ರಕ್ಷಣೆ ಇಡೀ ಕುಟುಂಬಕ್ಕೆ ಲಭಿಸುತ್ತದೆ. ಜ್ಯೋತಿಷ್ಯದ ಪ್ರಕಾರ ಗುರುಗ್ರಹವು ಸುಖ, ಸಮೃದ್ಧಿ, ಸೌಭಾಗ್ಯ ಮತ್ತು ಜ್ಞಾನಕ್ಕೆ ಅಧಿಪತಿ. ಗುರುಬಲ ಇಲ್ಲದವರು ಸಹ ಈ ದಿನದಂದು ವಿಶೇಷ ಪರಿಹಾರವನ್ನು ಮಾಡೋದ್ರಿಂದ ಗುರುಬಲ ಪ್ರಾಪ್ತವಾಗಿ ಶುಭ ಫಲಗಳನ್ನು ಪಡೆಯಬಹುದು. ಗುರುಬಲ ಇರುವ ರಾಶಿಗಳಿಗೆ ಇದರ ಪ್ರಭಾವ ಮತ್ತಷ್ಟು ಹೆಚ್ಚಾಗಲಿದೆ. ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳ ಮಠ ಲಕ್ಷಾಂತರ ಭಕ್ತರ ಆರಾಧ್ಯ ದೈವ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮೂಲ ಬೃಂದಾವನವಿರುವ ಈ ಸ್ಥಳವು ಗುರುಕೃಪೆಗೆ ಅತ್ಯಂತ ಪ್ರಶಸ್ತವಾದ ಜಾಗ. ಇಲ್ಲಿ ತೀರ್ಥ ಸ್ನಾನ ಮಾಡಿ ದರ್ಶನ ಪಡೆದು ಪ್ರಸಾದ ಭೋಜನ ಮಾಡಿದರೆ ಗುರುಗಳ ವಿಶೇಷ ಆಶೀರ್ವಾದ ಲಭಿಸುತ್ತದೆ. ಶಿರಡಿ ಸಾಯಿಬಾಬಾ ದೇಗುಲ. ಶಿರಡಿ ಸಾಯಿಬಾಬಾ ಅವರು ಸಕಲ ಧರ್ಮೀಯರಿಗೂ ಗುರು ಸ್ವರೂಪರಾಗಿದ್ದಾರೆ. ಇಲ್ಲಿಗೆ ಭೇಟಿ ನೀಡಿ ಅವರ ದರ್ಶನ ಪಡೆದರೆ ಆಧ್ಯಾತ್ಮಿಕ ಶಾಂತಿ ಮತ್ತು ನೆಮ್ಮದಿ ದೊರೆಯುತ್ತದೆ. ಕಡಲೆಕಾಳು ಸಮರ್ಪಣೆ. ಒಂದು ಅರಿಶಿನ ಬಣ್ಣದ ವಸ್ತ್ರದಲ್ಲಿ 1 kgಯಷ್ಟು ಕಡಲೆಕಾಳುಗಳನ್ನು ಗಂಟು ಕಟ್ಟಿ ಅದನ್ನು ದೇಗುಲದಲ್ಲಿ ಸಮರ್ಪಿಸಿ. ಕಡಲೆಕಾಳು ಗುರುಗ್ರಹಕ್ಕೆ ಸಂಬಂಧಿಸಿದ್ದು. ಇದನ್ನು ಸಮರ್ಪಿಸುವುದರಿಂದ ಗುರುಗ್ರಹದ ಅನುಗ್ರಹ ಲಭಿಸುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೇ ಈ ವಿಡಿಯೋನ ಲೈಕ್ ಮಾಡಿ, ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.